5ನೇ ವರ್ಷದ ಏಪ್ರಿಲ್ 15ರಿಂದ 26ರವರೆಗೂ ಸಂಸ್ಕಾರ ಶಿಬಿರವನ್ನು ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ತಮ್ಮೆಲ್ಲರೂ ಕೂಡ ತಿಳಿದಿರುವಂಥ ವಿಚಾರ. ಅಂದು ನಡೆಯುವಂಥ ಶಿಬಿರ 10 ದಿನಗಳ ಕಾಲ ರಾಜ್ಯಾದ್ಯಂತ ಸುಮಾರು 800ಕ್ಕೂ ಹೆಚ್ಚು ಅಧಿಕ ವಿದ್ಯಾರ್ಥಿನಿಯರು ಭಾಗವಹಿಸ್ತಿದ್ದಾರೆ. ಪೋಷಕರು, ಆಸ್ತಿಕ ಸದ್ಭಕ್ತರು ಈ ಶಿಬಿರದ ಈ ಧಾರ್ಮಿಕ ಕಾರ್ಯಾಗಾರದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗತ್ತೆ ಅಂತೇಳಿ ಮಾಧ್ಯಮ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ. ಜೊತೆಗೆ ಇದ್ಯಾವುದೇ ಜಾತಿ ಭೇದ ಧರ್ಮದ ಆಧಾರವಿಲ್ಲದಂಗೆ ಎಲ್ಲ ವರ್ಗದವರು ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ. ಇದು ಶಿಬಿರ ಆಗಿರ್ತದೆ. ಈ ಕಾರ್ಯಕ್ರಮವನ್ನು ಶ್ರೀಮಠದ ಸದ್ಭಕ್ತರು, ಹಿತೈಷಿಗಳು, ಶಿಬಿರದ ಎಲ್ಲ ಮೇಲ್ವಿಚಾರಕರು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗ್ತದೆ. ಮಠ ಯಲ್ಲಾಪುರ ಕೊಡಕೆರೆ ತಾಲೂಕು ಇಲ್ಲಿ ಏಪ್ರಿಲ್ 15ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೆ ರಾಜ್ಯ ಮಟ್ಟದ 5ನೇ ಸಂಸ್ಕಾರ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ರಾಜ್ಯದಾದ್ಯಂತ ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, PUC ಓದುವಂಥ ಮಕ್ಕಳಿಗೆ ಇಲ್ಲಿ ಅವಕಾಶ ಇದೆ. ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಸೇರಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಇವರಿಗೆ ಸಂಸ್ಕಾರ ವಿಧಿ ಹಾಗೂ ಸಮವಸ್ತ್ರಗಳನ್ನು ಜೊತೆಗೆ ಉಚಿತ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮೂಲಕ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರಕ್ಕೆ ವಿಚಾರಪಟ್ಟಂತೆ ಎಲ್ಲ ವಿಚಾರಗಳನ್ನು ತಿಳಿಯಲಾಗುತ್ತೆ. ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಏನು ಕರಿತೇವೋ, ಇದು ಬೇಸಿಗೆ ಶಿಬಿರ ಅಲ್ಲ, ಧಾರ್ಮಿಕ ಶಿಬಿರ ಇದಾಗಿರುತ್ತದೆ. ಈ ಶಿಬಿರದಲ್ಲಿ ಪೋಷಕರು ಮಕ್ಕಳನ್ನು ಕಳಿಸ್ಕೊಡೋದ್ರ ಮೂಲಕ ತಮ್ಮ ಮಕ್ಕಳಿಗೆ ಸರಿಯಾದ ರೀತಿಯ ಸಂಸ್ಕಾರ ಸಂಸ್ಕೃತಿ ಕೊಡೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಿ ನಡೆಯುವಂಥ ಈ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತೇವೆ.